ನಮಸ್ಕಾರ ಎಲ್ರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ಮದುವೆಯಾಗಿ 10 ದಿನ ಆಗಿತ್ತು. ವಿಕ್ರಮ್ ಮತ್ತು ಅನ್ವಿತಾ ಈಗ ನಿಧಾನವಾಗಿ ಕಂಫರ್ಟಬಲ್ ಆಗ್ತಾ ಇದ್ರು. ಆದ್ರೆ ಒಂದು ಪ್ರಾಬ್ಲಮ್ ಇತ್ತು. ವಿಕ್ರಮ್ ಯಾವಾಗಾದ್ರೂ ರೊಮ್ಯಾಂಟಿಕ್ ಆಗಿ ಮಾತಾಡಿದ್ರೆ ಅನ್ವಿತಾಗೆ ನಾಚಿಕೆ ಆಗ್ಬಿಡ್ತಿತ್ತು. ಆ ರಾತ್ರಿ ಮನೆಯ ಟೆರೆಸ್ ಮೇಲೆ ಫ್ಯಾಮಿಲಿ ಡಿನ್ನರ್ ಇತ್ತು. ಎಲ್ಲರೂ ತಮಾಷೆ ಮಾಡ್ತಿದ್ರು. ಅನ್ವಿತಾ ಸಿಂಪಲ್ ಬ್ಲ್ಯಾಕ್ ಸ್ಯಾರಿ ಹಾಕೊಂಡಿದ್ಲು. ಲಾಂಗ್ ಹೇರ್, ಸ್ಮಾಲ್ ಬಿಂದಿ, ಲೈಟ್ ಸ್ಮೈಲ್. ವಿಕ್ರಮ್ ಅವಳನ್ನೇ ನೋಡ್ತಾ ಇದ್ದ. ಏನ್ ಹೀಗೆ ನೋಡ್ತೀರಾ ಎಂದು ಅವಳು ನಾಚಿಕೆಯಿಂದ ಕೇಳಿದ್ಲು. ನೋಡೋದು ಸ್ಟಾಪ್ ಮಾಡ್ಬೇಕಂದ್ರೆ ಇಷ್ಟು ಬ್ಯೂಟಿಫುಲ್ ಆಗಿರ್ಬೇಡ ಅಂತ ಹೇಳಿದ. ಅನ್ವಿತಾ ಬ್ಲಶ್ ಆಗಿ ಮುಖ ಟರ್ನ್ ಮಾಡ್ಕೊಂಡ್ಲು. ಡಿನ್ನರ್ ನಂತರ ಎಲ್ಲರೂ ಕೆಳಗೆ ಹೋದ್ರು. ಟೆರೆಸ್ ಮೇಲೆ ಅವರಿಬ್ರು ಮಾತ್ರ ಉಳಿದ್ರು. ತಂಪಾದ ತಂಗಾಳಿ ಜೋರಾಗಿತ್ತು. ಅನ್ವಿತಾ ಕಿಟಕಿಯ ಬಳಿ ನಿಂತು ಆಕಾಶವನ್ನೇ ನೋಡ್ತಿದ್ಲು. ವಿಕ್ರಮ್ ನಿಧಾನವಾಗಿ ಅವಳ ಬಳಿ ಬಂದ. ಚಳಿ ಆಗ್ತಿದ್ಯಾ ಅಂತ ಕೇಳಿದ. ಅವಳು ಹೇಳಿದ್ಲು, ಸ್ವಲ್ಪ. ಅವನು ತನ್ನ ಶಾಲ್ ತೆಗೆದು ಅವಳ ಶೋಲ್ಡರ್ಸ್ ಮೇಲೆ ಹಾಕಿದ. ಆದರೆ ನೆಕ್ಸ್ಟ್ ಸೆಕೆಂಡ್ ಅವನು ಅವಳ ತುಂಬಾ ಹತ್ತಿರ ಬಂದು ನಿಂತ. ಅವರ ನಡುವೆ ಆಲ್ಮೋಸ್ಟ್ ಡಿಸ್ಟೆನ್ಸ್ ಇರಲಿಲ್ಲ. ಅನ್ವಿತಾಳ ಹೃದಯ ಬಡಿತ ಜೋರಾಗತೊಡಗಿತು. ವಿಕ್ರಮ್, ನನ್ನ ಕಡೆ ನೋಡ್ಬೇಡಿ ಅಂತ ಹೇಳಿದ್ಲು. ಯಾಕೆ ಅಂತ ಕೇಳಿದ. ನೀವು ಹೀಗೆ ನೋಡಿದ್ರೆ ನನಗೆ ಮಾತಾಡೋಕಾಗಲ್ಲ ಎಂದು ವಿಕ್ರಮ್ ಕ್ಯೂಟ್ ಆಗಿ ನಕ್ಕ. ಆಗ ಮಾತಾಡ್ಬೇಡ. ಆ ಮಾತು ಕೇಳಿ ಅನ್ವಿತಾ ಕಂಪ್ಲೀಟ್ಲಿ ನರ್ವಸ್ ಆದ್ಲು. ವಿಕ್ರಮ್ ನಿಧಾನವಾಗಿ ಅವಳ ಕೂದಲನ್ನ ಸೈಡ್ಗೆ ಸರಿಸಿದ. ತಂಪಾದ ತಂಗಾಳಿ ಜೊತೆ ಅವನ ಬೆರಳುಗಳು ಟಚ್ ಆದ ಕ್ಷಣ ಅವಳ ಕಣ್ಣುಗಳು ಆಟೋಮೆಟಿಕಲಿ ಕ್ಲೋಸ್ ಆಯ್ತು. ಇಷ್ಟು ನಾಚಿಕೆ ಯಾಕೆ ಎಂದು ಅವನು ನಿಧಾನವಾಗಿ ಕೇಳಿದ. ನಿಮ್ಮ ಹತ್ತಿರ ಬಂದ್ಮೇಲೆ ನನ್ನ ಹಾರ್ಟ್ ನಾರ್ಮಲ್ ಆಗಿರಲ್ಲ ಅಂತ ಹೇಳಿದ್ಲು. ವಿಕ್ರಮ್ ಸ್ಮೈಲ್ ಮಾಡಿದ. ಸೇಮ್ ಪ್ರಾಬ್ಲಮ್ ಇಲ್ಲಿ ಕೂಡ ಇದೆ. ಕೆಲವು ಕ್ಷಣ ಸೈಲೆನ್ಸ್ ಆಗಿತ್ತು. ಕೆಳಗಿಂದ ಮ್ಯೂಸಿಕ್ ಸೌಂಡ್ ಬರ್ತಾ ಇತ್ತು. ಟೆರೆಸ್ ಮೇಲೆ ಬೆಳದಿಂಗಳಲ್ಲಿ ಆ ರೊಮ್ಯಾಂಟಿಕ್ ಮೂಮೆಂಟ್ ನಲ್ಲಿ ವಿಕ್ರಮ್ ನಿಧಾನವಾಗಿ ಅವಳ ಕೆನ್ನೆಯನ್ನ ಎತ್ತಿದ. ಅನ್ವಿ, ಅಂತ ಹೇಳಿದ್ಲು. ನಿನ್ನ ಜೊತೆ ಇಷ್ಟು ಹತ್ತಿರ ನಿಂತಾಗ ನನಗೆ ಇಡೀ ಜಗತ್ತೇ ನಿಶಬ್ದ ಆಗ್ಬೇಕು ಅನ್ಸುತ್ತೆ ಅಂತ ಹೇಳಿದ. ಅದನ್ನ ಕೇಳಿ ಅವಳ ಕೆನ್ನೆ ಇನ್ನಷ್ಟು ರೆಡ್ ಆಯ್ತು. ಅನ್ವಿತಾ ನಾಚಿಕೆಯಾಗಿ ಅವನ ಎದೆಯ ಮೇಲೆ ತಲೆ ಇಟ್ಟಳು. ವಿಕ್ರಮ್ ಅವಳ ಸೊಂಟದ ಮೇಲೆ ಕೈಯನ್ನ ಬಳಸಿ ಗಟ್ಟಿಯಾಗಿ ಹಿಡಿದ. ಆ ಕ್ಷಣದಲ್ಲಿ ಇಬ್ಬರಿಗೂ ಜಗತ್ತು ನಿಂತಂತೆ ಆಯಿತು. ತಂಪಾದ ತಂಗಾಳಿ, ಬೆಳದಿಂಗಳು, ಅವರ ಹೃದಯದ ಬಡಿತ ಎಲ್ಲವೂ ಪರ್ಫೆಕ್ಟ್ ಆಗಿ ಇತ್ತು. ಸ್ವಲ್ಪ ಸಮಯದ ನಂತರ ಅನ್ವಿತಾ ನಿಧಾನವಾಗಿ ಕೇಳಿದ್ಲು, ನಾನು ಒಂದು ಮಾತು ಹೇಳಲಾ? ಅವನು ಹೇಳಿದ, ಹೇಳು. ಮೊದಲೆಲ್ಲ ಮದುವೆ ಅಂದ್ರೆ ನನಗೆ ಭಯ ಆಗ್ತಿತ್ತು. ಈಗ? ಅವಳು ಅವನ ಶರ್ಟ್ ಅನ್ನು ಇನ್ನೂ ಟೈಟ್ ಆಗಿ ಹಿಡಿದು ಹೇಳಿದ್ಲು, ಈಗ ನೀವಿಲ್ಲದೆ ನನಗೆ ನಿದ್ದೆ ಕೂಡ ಬರಲ್ಲ. ಈ ಮಾತು ಕೇಳಿ ವಿಕ್ರಮ್ ಹೃದಯ ಮೆಲ್ಟ್ ಆಯ್ತು. ಅವನು ಅವಳ ಹಣೆಯ ಮೇಲೆ ಜೋರಾಗಿ ಕಿಸ್ ಮಾಡಿದ. ಆ ರಾತ್ರಿ ಟೆರೆಸ್ ಮೇಲೆ ಇಬ್ಬರು ನಿಂತಿದ್ದರು. ಅವರು ಗಂಡ ಹೆಂಡತಿ ಮಾತ್ರ ಅಲ್ಲ,
ಅವರು ಒಬ್ಬರ ಹೃದಯದ ಬಡಿತ ಇನ್ನೊಬ್ಬರು ಆಗಿದ್ದರು. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.